ಎಲ್ಲರಿಗೂ ನಮಸ್ಕಾರ. ಭಾರ್ಗವಿ ಸಿನ್ಫೋಗೆ ಸ್ವಾಗತ ಹಾಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ಈ ದಿನ ನಾನು ಮಾತಾಡ್ತಾ ಇರುವಂತ ಫಿಲ್ಮ್ ರಿವ್ಯೂ ಚಾಕ್ ಅಂಡ್ ಡಸ್ಟರ್. ಈ ಚಿತ್ರ ಮೂಲತಃ ಹಿಂದಿ ಭಾಷೆಯಲ್ಲಿದೆ. ಮುಖ್ಯ ಪಾತ್ರದಲ್ಲಿ ಜೂಹಿ ಚಾವ್ಲಾ ಹಾಗೂ ಶಬನಾ ಆಜ್ಮಿ ಅವರು ಅಭಿನಯಿಸಿದ್ದಾರೆ. ಚಿತ್ರಕಥೆ ಬಗ್ಗೆ ಮಾತಾಡೋದಾದ್ರೆ ಸ್ಕೂಲ್ ಪಾಲಿಟಿಕ್ಸ್ ಬಗ್ಗೆ ಇಲ್ಲಿ ತುಂಬಾ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಸ್ಕೂಲ್ ಆನ್ಯುವಲ್ ಡೇ ಫಂಕ್ಷನ್ಗೆ ಮ್ಯಾನೇಜ್ಮೆಂಟ್ ಮತ್ತು ಅವರ ಮಗ ಲಂಡನ್ ನಿಂದ ರಿಟರ್ನ್ ಆಗ್ತಾ ಇರ್ತಾನೆ. ಸ್ಕೂಲ್ನ ಹಳೆಯ ಪ್ರಿನ್ಸಿಪಲ್ ಬಹಳ ಪ್ರಾಮಾಣಿಕ ವ್ಯಕ್ತಿತ್ವದ ಲೇಡಿ ಆಗಿರ್ತಾರೆ. ಸ್ಕೂಲ್ನಲ್ಲಿ ಒಂದಷ್ಟು ಮಟ್ಟಿಗೆ ಎಲ್ಲರೂ ಸಮಾಧಾನವಾಗಿ ಕೆಲಸ ಮಾಡ್ತಿರ್ತಾರೆ. ಆದ್ರೆ ಕಾಮಿನಿ ಗುಪ್ತಾ ಅನ್ನೋ ಒಬ್ಬ ಕುತಂತ್ರ ಅಧಿಕಾರಿನೂ ಸಹ ಇಲ್ಲಿ ಇರ್ತಾಳೆ. ಲಂಡನ್ ನಿಂದ ರಿಟರ್ನ್ ಆಗ್ತಾ ಇರುವಂತಹ ಮ್ಯಾನೇಜ್ಮೆಂಟ್ ಅವ್ರ ಮಗನ್ನ ದುರುಪಯೋಗ ಪಡಿಸ್ಕೊಂಡು ಆಕೆ ಆನ್ಯುವಲ್ ಡೇ ಫಂಕ್ಷನ್ ನಲ್ಲಿ ಒಂದಷ್ಟು ಇನ್ಫ್ಲೂಯೆನ್ಸ್ ಮಾಡ್ತಾಳೆ. ಹಾಗೆ ಆಕೆಯ ಕೆಲಸದ ಬಗ್ಗೆ ಇನ್ಫ್ಲೂಯೆನ್ಸ್ ಆದಂತಹ ಮ್ಯಾನೇಜ್ಮೆಂಟ್ ಆಕೆಯನ್ನ ಪ್ರಿನ್ಸಿಪಲ್ ಆಗಿ ಮಾಡುತ್ತೆ. ಕಾಮಿನಿ ಪ್ರಿನ್ಸಿಪಲ್ ಆದ ನಂತರ ಸ್ಕೂಲ್ ನಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ. ಸ್ಕೂಲ್ ಟೈಮಿಂಗ್ ನ ಜಾಸ್ತಿ ಮಾಡಲಾಗುತ್ತೆ, ಎಲ್ಲರ ವರ್ಕ್ ಲೋಡ್ ನ ಹೆಚ್ಚಿಸಲಾಗುತ್ತೆ. ಸ್ಕೂಲ್ ಅವರ್ಸ್ ನಲ್ಲಿ ಇದ್ದಂತಹ ಲಂಚ್ ಟೈಮ್ ನ ಕಟ್ ಮಾಡಿ ಸ್ಕೂಲ್ ಬ್ರೇಕ್ ಟೈಮ್ ಇರೋದಿಲ್ಲ, ಟೀಚರ್ಸಿಗೆ ಮಾತ್ರ. ಯಾವ ಪೀರಿಯಡ್ ಅಲ್ಲಿ ಅವರು ಫ್ರೀ ಇರ್ತಾರೆ ಅವಾಗಷ್ಟೇ ಅವರು ಊಟ ಮಾಡ್ಬೇಕು ಅಂತ ಹೇಳಿ ಒಂದು ಸರ್ಕ್ಯುಲರ್ ನ ಕೊಡ್ತಾರೆ. ಹಾಗೆ ಕ್ಲಾಸ್ ರೂಮ್ ನಲ್ಲಿ ಕೂತ್ಕೊಂಡು ಪಾಠ ಮಾಡೋದಿಲ್ಲ, ಮಾಡಬಾರ್ದು, ಅದು ಡಿಸಿಪ್ಲಿನ್ ಅಲ್ಲ. ಮಕ್ಕಳಿಗೆ ನಿಂತ್ಕೊಂಡು ಪಾಠ ಮಾಡೋದ್ರಿಂದ ತುಂಬಾ ಎಚ್ಚರವಾಗಿರ್ತಾರೆ ಮಕ್ಕಳು, ಅದು ಡಿಸಿಪ್ಲಿನ್ ಅಂತ ಒಂದು ರೂಲ್ಸ್ ತರ್ತಾಳೆ. ಕೂತ್ಕೊಳ್ಳಕ್ಕೆ ಇಟ್ಟಿದಂತ ಕುರ್ಚಿಗಳನ್ನ ತೆಗಿತಾರೆ. ಸಪರೇಟ್ ಕ್ಯಾಬಿನ್ಸ್ ಗಳನ್ನೆಲ್ಲ ತೆಗೆದು ಹಾಕಿ ಒಂದು ದೊಡ್ಡ ಸ್ಟಾಫ್ ರೂಮ್ ಮಾಡ್ತಾರೆ. ಪುಸ್ತಕಗಳನ್ನ ಇಟ್ಕೊಳ್ಳಕ್ಕೂ ಸಹ ಕಬಾರ್ಡ್ಸ್ ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ. ಹೀಗೆ ಒಂದಷ್ಟು ಬದಲಾವಣೆಗಳನ್ನ ತರ್ತಾರೆ. ಹಳೆ ಟೀಚರ್ಸ್ ಗಳನ್ನ ತೆಗೆದಾಕ್ಬೇಕಾಗಿರುತ್ತೆ, ಯಾಕೆಂದ್ರೆ ಅವ್ರ ಸ್ಯಾಲರಿ ನಾವು ಜಾಸ್ತಿ ಕೊಡ್ತಾ ಇದ್ದೀವಿ. ಅದ್ರ ಬದಲಾಗಿ ಜೂನಿಯರ್ ಟೀಚರ್ಸ್ ನ ತಗೊಂಡ್ರೆ ಇಬ್ಬರಿಗೆ ಆ ಪೇಮೆಂಟ್ ಅಲ್ಲಿ ನಾವು ಸ್ಯಾಲರಿ ಕೊಡ್ಬೋದು ಅನ್ನೋ ಒಂದು ದುರುದ್ದೇಶದಿಂದ ಕಾಮಿನಿ ಏನ್ ಮಾಡ್ತಾಳೆ, ಮ್ಯಾನೇಜ್ಮೆಂಟ್ ಗೆ ಇದನ್ನ ಕನ್ವೆ ಮಾಡ್ತಾಳೆ. ಸ್ಕೂಲ್ ಮ್ಯಾನೇಜ್ಮೆಂಟ್ ಗೆ ಕನ್ವೆ ಮಾಡ್ತಾಳೆ. ಸ್ಕೂಲ್ ಅನ್ನ ಉತ್ತಮವಾಗಿ ಬೆಳೆಸೋ ರೀತಿನಲ್ಲಿ ನಾನು ಖಂಡಿತ ನಿಂಗೆ ಸಪೋರ್ಟ್ ಇರ್ತೀನಿ ಅಂತ ಮ್ಯಾನೇಜ್ಮೆಂಟ್ ಹೇಳಿದ್ಮೇಲೆ ಆಕೆ ಸೀನಿಯರ್ ಟೀಚರ್ಸ್ ನ ತೆಗಿಬೇಕು ಅಂತ ಕುತಂತ್ರ ಮಾಡ್ತಾಳೆ. ಅವರದಲ್ಲದ ಸಬ್ಜೆಕ್ಟ್ ಗಳನ್ನ ಅವರಿಗೆ ವರ್ಕ್ ಲೋಡ್ ಕೊಡ್ತಾಳೆ, ಹೆಚ್ಚಿನ ವರ್ಕ್ ಲೋಡ್ ಆಗುತ್ತೆ. ಆಮೇಲೆ ಅವರು ಕೂತ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರೋದಿಲ್ಲ, ಅವರಿಗೆ ಬ್ರೇಕ್ ಗಳನ್ನ ಕೊಡ್ತಾ ಇರೋದಿಲ್ಲ, ನಿಮಿಷ ಲೇಟ್ ಆದ್ರೂ ಸಹ ಪೇಮೆಂಟ್ ಕಟ್ ಆಗ್ತಾ ಇರುತ್ತೆ. ಈ ರೀತಿ ಡಿಸಿಪ್ಲಿನ್ ಅನ್ನೋ ಹೆಸರಿನಲ್ಲಿ ಮಾನಸಿಕ ಒತ್ತಡಗಳನ್ನ ಕೊಡ್ಲಿಕ್ಕೆ ಪ್ರಾರಂಭ ಆಗ್ತಾರೆ. ಇದ್ರ ಜೊತೆನಲ್ಲಿ ಅವರು ಕೇಪೇಬಲ್ ಅಲ್ಲ, ನಮ್ಮ ಅಪ್ಡೇಟ್ ಸಿಲೆಬಸ್ಗೆ ಅವರು ಪಾಠ ಮಾಡ್ಲಿಕ್ಕೆ ಅನರ್ಹರು, ಹಾಗಾಗಿ ಅವರನ್ನ ಟರ್ಮಿನೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದಷ್ಟು ಟೀಚರ್ಸ್ ನ ಟರ್ಮಿನೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಹೀಗೆ ಟರ್ಮಿನೇಟ್ ಮಾಡಿಸ್ಕೊಂಡವರಲ್ಲಿ ನಮ್ಮ ಶಬನಾ ಆಜ್ಮಿ ಸಹ ಒಬ್ಬರಾಗಿರ್ತಾರೆ. ಆ ಟರ್ಮಿನೇಟ್ ಲೆಟರ್ ಅಲ್ಲಿ ಅನರ್ಹರಾಗಿದ್ದೀರಿ ಅಂತ ಹೇಳಿದ ಪದನ ನೋಡಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಗಿದ್ರಿಂದಾಗಿ ಅವರನ್ನ ಹಾಸ್ಪಿಟಲೈಸ್ಡ್ ಮಾಡ್ತಾರೆ. ಮನೆಯಲ್ಲಿ ಅವರ ಹಸ್ಬೆಂಡ್ ಹ್ಯಾಂಡಿಕ್ಯಾಪ್ಟ್ ಇರ್ತಾರೆ, ಮಗಳು ಓದ್ತಾ ಇರ್ತಾಳೆ, ಫಿನಾನ್ಷಿಯಲಿ ಅವರಿಗೆ ಸಪೋರ್ಟ್ ಇರೋದಿಲ್ಲ. ಆದ್ರೂ ಅವರು ಏನೋ ಒಂದು ಸಾಧಿಸ್ಬೇಕು ಅಂತ ಹೇಳಿ ಸಂಜೆ ಮಕ್ಕಳಿಗೆ ಟ್ಯೂಷನ್ಸ್ ಮಾಡ್ತಿರ್ತಾರೆ, ಬೆಳಗ್ಗೆ ಸ್ಕೂಲಲ್ಲಿ ಕೆಲಸ ಮಾಡ್ತಿರ್ತಾರೆ. ಆದ್ರೆ ಒಂದು ಉತ್ತಮ ವಾತಾವರಣ ಇಲ್ಲದೆ ಒತ್ತಡದ ವಾತಾವರಣದಿಂದಾಗಿ ಅವರ ಆರೋಗ್ಯ ಸ್ಥಿತಿ ಕೆಡ್ತಾ ಇರುತ್ತೆ. ಈ ಮಧ್ಯದಲ್ಲಿ ಕಾಮಿನಿಯ ಕುತಂತ್ರ ಬೇರೆ ಆಗಿರುತ್ತೆ. ಈ ವಿಷಯ ತಿಳಿದಂತಹ ಮೀಡಿಯಾ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗುತ್ತೆ. ಮೀಡಿಯಾ ಪ್ರಶ್ನೆ ಮಾಡುತ್ತೆ, 28 ವರ್ಷ ಸ್ಕೂಲ್ ನಲ್ಲಿ ಸರ್ವಿಸ್ ಮಾಡಿದಂತ ಆ ಟೀಚರ್ಗೆ ಯಾಕೆ ನ್ಯಾಯ ಸಿಕ್ಕಿಲ್ಲ, ಅವ್ರನ್ನ ಯಾಕೆ ಟರ್ಮಿನೇಟ್ ಮಾಡಿದ್ರು, ಇಷ್ಟು ವರ್ಷ ಇಲ್ಲದೆ ಇದ್ದಂತ ಇನ್ಎಫಿಷಿಯನ್ಸಿ ಈಗ ಹೇಗೆ ಬಂತು, ಇಷ್ಟೆಲ್ಲ ಆಗ್ತಾ ಇದ್ರು ಮ್ಯಾನೇಜ್ಮೆಂಟ್ ಯಾಕೆ ಬರ್ತಾ ಇಲ್ಲ, ಪ್ರಿನ್ಸಿಪಲ್ ಯಾಕೆ ಬರ್ತಾ ಇಲ್ಲ, 10 ಹಲವು ಪ್ರಶ್ನೆಗಳನ್ನ ಮೀಡಿಯಾ ಕೇಳುತ್ತೆ. ಈ ಎಲ್ಲ ಮೀಡಿಯಾ ಮುಂದೆ ನಿಂತ್ಕೊಳಕ್ಕಾಗದೆ ಮ್ಯಾನೇಜ್ಮೆಂಟ್ ಕಾಮಿನಿಗೆ ಹೇಳ್ತಾರೆ, ಇದೇನ್ ನಡೀತಾ ಇದೆ, ನೀನ್ ಯಾಕೆ ಹೀಗ್ ಮಾಡ್ದೆ ಅಂತ. ನೀವು ಟೆನ್ಷನ್ ಆಗ್ಬೇಡಿ, ಮಕ್ಕಳ ಒಂದು ಶಿಕ್ಷಣದ ಗುಣಮಟ್ಟನ ಹೆಚ್ಚಿಸೋದಕ್ಕೆ ಸೀನಿಯರ್ ಟೀಚರ್ಸ್ ಸಹ ಕೆಲಸದಿಂದ ತೆಗೆದಾಕ್ತಾರೆ ಅನ್ನೋ ಒಂದು ಉತ್ತಮ ಸಂದೇಶ ಪೇರೆಂಟ್ಸಿಗೆ ಹೋಗ್ತಾ ಇದೆ. ಜೊತೆಗೆ ನಾವು ತುಂಬಾ ಡಿಸಿಪ್ಲಿನ್ ಆಗಿದ್ದೀವಿ, ತುಂಬಾ ಅಡ್ವಾನ್ಸ್ಡ್ ಆಗಿದ್ದೀವಿ ಅಂತ ಹೇಳಿ ಉಚಿತವಾಗಿ ಪ್ರಚಾರ ತಗೋತಾ ಇದ್ದೀವಿ. ಹಾಗಾಗಿ ಇದು ಒಂದು ಕ್ಷುಲ್ಲಕ ವಿಷಯ ಅಂತ ಕಾಮಿನಿ ಮ್ಯಾನೇಜ್ಮೆಂಟ್ ಗೆ ಕನ್ವೆ ಮಾಡ್ತಾಳೆ. ಒಂದು ಬದಲಾವಣೆ ತರ್ತಾ ಇರುವಂತಹ ಕಾಮಿನಿ ವಿರುದ್ಧ ಮ್ಯಾನೇಜ್ಮೆಂಟ್ ಸಹ ಏನು ಮಾತಾಡೋದಿಲ್ಲ. ಇದಾದ ನಂತರ ಇಲ್ಲಿ ಹಾಸ್ಪಿಟಲೈಸ್ಡ್ ಆಗಿದ್ದಂತಹ ಶಬನಾ ಆಜ್ಮಿ ಅವರಿಗೆ ತುಂಬಾ ದುಡ್ಡಿನ ಅಗತ್ಯ ಇರುತ್ತೆ. ಜೂಹಿ ಚಾವ್ಲಾಗೆ ಒಂದು ಐಡಿಯಾ ಬರುತ್ತೆ. ಟೀಚರ್ ಜ್ಯೋತಿ ಅಂತ ಇಲ್ಲಿ ಅವರನ್ನ ಗುರುತಿಸಲಾಗಿದೆ. ಶಬನಾ ಆಜ್ಮಿ ಅವ್ರನ್ನ ಟೀಚರ್ ವಿದ್ಯಾ ಅಂತ ಕ್ಯಾರೆಕ್ಟರ್ಸ್ ಕೊಡಲಾಗಿದೆ.
ಜ್ಯೋತಿ ಟೀಚರು ಮೀಡಿಯಾ ಮುಂದೆ ಹೋಗ್ತಾರೆ. ಟೀಚರ್ಸ್ಗೆ ಇರುವಂತ ಒಂದು ಇನ್ಸೆಕ್ಯೂರಿಟಿ, ಟೀಚರ್ಸ್ಗೆ ಇರುವಂತ ಒಂದು ವರ್ಕ್ ಲೋಡು, ವರ್ಕ್ ಪ್ರೆಷರು ಅಥವಾ ಒಂದು ಮಾನಸಿಕ ಸ್ಥಿತಿ, ಇದ್ರ ಬಗ್ಗೆ ಒಂದು ಸತ್ಯಾಂಶಗಳನ್ನ ಬಿಚ್ಚಿಡೋ ಪ್ರಯತ್ನ ಮಾಡ್ತಾರೆ. ಮೀಡಿಯಾ ಮುಖಾಂತರ ಸತ್ಯ ಅಸತ್ಯಗಳನ್ನ ತಿಳ್ಕೊಂಡಂತಹ ಜನ ನೋಟಿಸ್ ಮಾಡ್ತಾರೆ, ಇವರು ನಮ್ಮ ಜ್ಯೋತಿ ಟೀಚರ್ ಅಂತ ಹೇಳಿ. ಸ್ಕೂಲ್ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾಳೆ ಅಂತ ಹೇಳಿ ಆಕೆನು ಸಹ ಟರ್ಮಿನೇಟ್ ಮಾಡ್ಬಿಡ್ತಾರೆ. ಈಗ ವಿದ್ಯಾ ಟೀಚರ್ ಮತ್ತೆ ಜ್ಯೋತಿ ಟೀಚರ್ ಇಬ್ರು ಟರ್ಮಿನೇಟ್ ಆಗಿರುವಂತಹ ಅಭ್ಯರ್ಥಿಗಳಾಗಿರ್ತಾರೆ. ಇಲ್ಲಿ ಜ್ಯೋತಿ ಟೀಚರ್ ಒಂದು ಸಂದೇಶನ ಕೇಳ್ತಾರೆ. ದ್ರೋಣಾಚಾರ್ಯ ಮತ್ತೆ ಅರ್ಜುನ ಉತ್ತಮ ಗುರು ಮತ್ತೆ ಶಿಷ್ಯ ಅಂತ ಹೆಸರು ತಗೊಂಡಿದ್ದಾರೆ. ಅಂತ ನಾಡಿನಲ್ಲಿ ಹುಟ್ಟಿರುವಂತ ನಾವೆಲ್ಲರೂ ಪ್ರತಿಯೊಬ್ಬ ಟೀಚರ್ ಅಂಡರ್ ಅಲ್ಲಿ ಕೆಲಸ ಮಾಡಿದೀವಿ, ಕಲ್ತಿದ್ದೀವಿ. ಆದ್ರೆ ಇವತ್ತು ನಿಮ್ಮ ಟೀಚರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಈ ದ್ರೋಣಾಚಾರ್ಯರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, 28 ವರ್ಷ ಸರ್ವಿಸ್ ಮಾಡಿ. ಆದ್ರೆ ಆಕೆಯ ಅರ್ಜುನ ಎಲ್ಲಿ? ಆಕೆ ಪರವಾಗಿ ಮಾತಾಡ್ಲಿಕ್ಕೆ ಯಾಕೆ ಯಾರು ಬರ್ತಾ ಇಲ್ಲ ಅಂತ ಕೇಳ್ತಾರೆ. ದ್ರೋಣಾಚಾರ್ಯರ ಅರ್ಜುನ ಅನ್ನೋ ಒಂದು ಅಭಿಯಾನ ಪ್ರಾರಂಭ ಆಗುತ್ತೆ. ವಿದ್ಯಾರ್ಥಿಗಳು, ಮೀಡಿಯಾ ಎಲ್ಲ ಕಡೆನೂ ಪ್ರಚಾರ ಜಾಸ್ತಿ ಆಗುತ್ತೆ. ಹಾಗೆ ವೈರಲ್ ಸಹ ಈ ವಿಷಯ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಮ್ಯಾನೇಜ್ಮೆಂಟ್ ಇದಕ್ಕೆ ಫುಲ್ ಸ್ಟಾಪ್ ಹಾಕ್ಬೇಕು ಅಂತ ಹೇಳಿ ಕಾಮಿನಿಗೆ ಹೇಳ್ತಾರೆ. ಕಾಮಿನಿ, ಇವರಿಬ್ರು ಇನ್ಎಫಿಷಿಯಂಟ್, ಹಾಗಾಗಿ ಇವ್ರನ್ನ ನಾವು ಟರ್ಮಿನೇಟ್ ಮಾಡಿದೀವಿ ಅಂತ ಒಂದು ಬೇರೆ ಮೀಡಿಯಾ ಮುಖಾಂತರ ಹೇಳಲಿಕ್ಕೆ ಪ್ರಯತ್ನ ಪಡ್ತಾಳೆ. ಆ ಬೇರೊಂದು ಮೀಡಿಯಾನ ಅವಳು ದುಡ್ಡು ಕೊಟ್ಟು ಒಂದಷ್ಟು ಪರ್ಚೇಸ್ ಮಾಡ್ಕೊಂಡಿರ್ತಾರೆ. ಆ ಒಂದು ಮೀಡಿಯಾ ಮತ್ತೆ ಈ ಮೀಡಿಯಾ ಮುಂದೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಜನಕ್ಕೆ, ಯಾವ್ದು ಸತ್ಯ ಯಾವ್ದು ಅಸತ್ಯ ಅಂತ. ಆದ್ರೆ ಜ್ಯೋತಿ ಟೀಚರ್ ಮತ್ತೆ ವಿದ್ಯಾ ಟೀಚರ್ ಹತ್ರ ಪಾಠ ಕಲಿತಂತಹ ವಿದ್ಯಾರ್ಥಿಗಳು ದೇಶದ ಮೂಲೆ ಮೂಲೆಗಳಲ್ಲಿರ್ತಾರೆ, ಉತ್ತಮವಾದಂತಹ ಹುದ್ದೆಗಳಲ್ಲಿರ್ತಾರೆ. ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡ್ತಾರೆ, ಇವರು ಒಳ್ಳೆ ಟೀಚರ್ಸ್, ಇವರಿಂದ ನಾವು ಪಾಠ ಕಲ್ತಿದ್ದೀವಿ, ಇವರು ಇನ್ಎಫಿಷಿಯಂಟ್ ಅಲ್ಲ, ಇವರಿಂದ ಪಾಠ ಹೇಳಿಸ್ಕೊಂಡು ನಾವು ಉತ್ತಮವಾದಂತ ನಾಗರಿಕರಾಗಿದ್ದೀವಿ ಅಂತ ವಿಡಿಯೋಸ್ಗಳು, ಮೇಲ್ಗಳು ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇದನ್ನೆಲ್ಲ ಪ್ರೂಫ್ ಆಗಿಟ್ಕೊಂಡು ಜ್ಯೋತಿ ಟೀಚರ್ಗೆ ಸಹಾಯ ಮಾಡ್ತಿದ್ದಂತಹ ಮೀಡಿಯಾ ಮುಂದುವರಿಲಿಕ್ಕೆ ಪ್ರಾರಂಭ ಆಗುತ್ತೆ. ಈಗ ಮ್ಯಾನೇಜ್ಮೆಂಟ್ ಮತ್ತೆ ಕಾಮಿನಿಗೆ ಒಂದು ಕಡೆ ಎಲ್ಲೋಡವಡವ ಅನ್ಸುತ್ತೆ, ಏನ್ ನಡೀತಾ ಇದೆ ಅಂತ ಹೇಳಿ. ಈ ಕಡೆ ಜ್ಯೋತಿ ಟೀಚರ್ನ ಹೆದರ್ಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಆಕೆಗೆ ಒಂದಷ್ಟು ಆಸೆ ತೋರ್ಸೋಣ ಅಂತ ಹೇಳಿ ಆಕೆ ಗಂಡನ್ನ ಕರ್ಸ್ಕೊಳ್ತಾರೆ. ಕರ್ಸ್ಬಿಟ್ಟು ಹೇಳ್ತಾರೆ, ಸ್ಕೂಲ್ಗೆ ಸಂಬಂಧಪಟ್ಟಂತಹ ಎಲ್ಲಾ ಕಂಪ್ಯೂಟರ್ಸ್ ಬಿಸ್ನೆಸ್ ನ ನಿಮ್ಗೆ ಕೊಡ್ತೀವಿ, ಜೊತೆಗೆ ಜ್ಯೋತಿನ ಸೂಪರ್ವೈಸರ್ ಮಾಡ್ತೀವಿ ಅಂತ ಹೇಳಿ. ಆಕೆ ಗಂಡ ಅಧಿಕಾರ ಆಸೆಗೆ ಒಪ್ಕೊಂಡ್ ಬರ್ತಾರೆ. ಆದ್ರೆ ಜ್ಯೋತಿ ಹೇಳ್ತಾರೆ, ನನ್ನ ವೀಕ್ನೆಸ್ ಲೋನು, ಆ ಲೋನ್ ನ ತೀರಿಸ್ಕೊಳ್ಳಿ ಅನ್ನೋ ಒಂದು ವೀಕ್ನೆಸ್ ಇಟ್ಕೊಂಡು ಇವರು ನನಗೆ ಅಧಿಕಾರದ ಒಂದು ಇಡ್ತಾ ಇದ್ದಾರೆ. ಆದ್ರೆ ನಾನು ಇದು ಯಾವ್ದನ್ನು ಒಪ್ಪೋದಿಲ್ಲ, ನಾನು ಆ ಸಂಸ್ಥೆನಲ್ಲಿ ಕೆಲಸ ಮಾಡಲ್ಲ, ಅವಳ ಒಂದು ಆಫರ್ನ ನಾನು ತಗೊಳ್ಳಲ್ಲ ಅಂತ ಹೇಳ್ತಾಳೆ. ಹೆಂಡತಿಯ ಒಂದು ದಿಟ್ಟ ನಡೆಗೆ ಗಂಡ ಸಲ್ಯೂಟ್ ಹೊಡಿತಾನೆ. ಆದ್ರೆ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಗಂಡ ಹೇಳ್ತಾನೆ. ಇದಾದ ನಂತರ ಜ್ಯೋತಿ ಟೀಚರ್ಸ್ಗೆ ಮತ್ತಷ್ಟು ಪುಷ್ಟಿ ಕೊಡ್ಲಿಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಅವರವರ ಟೀಚರ್ಸ್ಗೆ ಗೌರವ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ಸ್ಕೂಲಲ್ಲಿ ಒಂದು ರೆವಲ್ಯೂಷನ್ ಟೈಪ್ ನಲ್ಲಿ ಸ್ಟಾರ್ಟ್ ಆಗುತ್ತೆ. ಒಂದಷ್ಟು ಜನ ಟರ್ಮಿನೇಟ್ ಆಗ್ತಾರೆ, ಮತ್ತೊಂದಷ್ಟು ಟೀಚರ್ಸ್ ತಾವೇ ಕೆಲಸ ಬಿಟ್ಟು ಹೋಗ್ತಾರೆ. ಈ ಒಂದು ಸಿಚುಯೇಷನ್ ನಲ್ಲಿ ವಿದ್ಯಾ ಟೀಚರ್ ಅವರ ಹಾಸ್ಪಿಟಲ್ ಬಿಲ್ ಜಾಸ್ತಿ ಆಗ್ತಾ ಇರುತ್ತೆ. ಏನ್ ಮಾಡೋದು ದೇವ್ರೆ ಅಂತ ಅನ್ಕೊಂಡಿದ್ದಾಗ ಒಬ್ರು ಬರ್ತಾರೆ. ಅವರು ವಿದ್ಯಾ ಟೀಚರ್ ಅವರ ಸ್ಟೂಡೆಂಟ್ ಆಗಿರ್ತಾರೆ. ಆತ ಹೇಳ್ತಾನೆ, ನಾನು ಜಾವಿದ್ದು ನಿಮ್ಮ ಸ್ಟೂಡೆಂಟ್, ನನಗೆ ನೀವು ತುಂಬಾ ಪ್ರೀತಿಯಿಂದ ಪಾಠ ಹೇಳ್ಕೊಟ್ರಿ, ಇವತ್ತು ನಾನು ಲಂಡನ್ ಅಲ್ಲಿ ಇದ್ದೀನಿ, ನಿಮ್ಮ ಒಂದು ಕಷ್ಟಕ್ಕೆ ಬಂದಿರುವಂತ ಅರ್ಜುನ ನಾನು, ದ್ರೋಣಾಚಾರ್ಯರು ನೀವು ಅಂತ ಹೇಳ್ತಾನೆ. ಗುರುಗೆ ಇರುವಂತಹ ಪ್ರೀತಿ ಭಕ್ತಿನ ಇಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಹಾಗೆ ಜಾವಿದ್ ಹೇಳ್ತಾರೆ, ಇನ್ನು ಮುಂದೆ ನಿಮ್ಮ ಕೆಲಸ ರೆಸ್ಟ್ ಮಾಡೋದು, ಔಷಧಿ ತಗೊಳ್ಳೋದು ಅಷ್ಟೇ, ಇಲ್ಲ ಅಂದ್ರೆ ಮೊದಲನೇ ಬಾರಿಗೆ ಸ್ಟೂಡೆಂಟ್ ಅಂತ ಬಯಸ್ಕೊಂಡಿರುವಂತ ಟೀಚರ್ ಅನ್ನಿಸ್ಕೊತೀರಿ, ನನ್ ಮಾತನ್ನ ನೀವು ಕೇಳ್ಬೇಕು ಅಂತ ಒಂದು ಪ್ರೀತಿಯ ಬೌಂಡ್ರಿ ಹಾಕ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಆವಾಗ ನರ್ಸ್ ಹೇಳ್ತಾಳೆ, ಜಾವಿದ್ ಅವರು ಹಾರ್ಟ್ ಸ್ಪೆಷಲಿಸ್ಟ್ ಆಗಿದ್ದಾರೆ, ಜೊತೆಗೆ ಈ ಹಾಸ್ಪಿಟಲ್ ಒಬ್ಬ ಡೈರೆಕ್ಟರ್ ಸಹ ಆಗಿದ್ದಾರೆ, ನೀವಿರೋ ಅಷ್ಟು ದಿನ ನಿಮ್ಮ ಹಾಸ್ಪಿಟಲ್ ಬಿಲ್ ಅವರೇ ಪೇ ಮಾಡ್ತಾರೆ, ಜೊತೆಗೆ ನಿಮ್ಗೆ ಅಡ್ವಾನ್ಸ್ ಟ್ರೀಟ್ಮೆಂಟ್ಗೂ ಸಹ ಹೇಳಿದ್ದಾರೆ ಅಂತ. ಎಲ್ಲೋ ಟೀಚರ್ಸ್ ಮಾಡಿದಂತಹ ಒಂದು ಆನೆಸ್ಟಿ, ಹಾರ್ಡ್ ವರ್ಕ್ ಮುಂದಿನ ದಿನಗಳಲ್ಲಿ ಅವರನ್ನ ಕಾಪಾಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗುತ್ತೆ. ಇಲ್ಲಿಗೆ ದ್ರೋಣಾಚಾರ್ಯರನ್ನ ಅರ್ಜುನ ಹುಡ್ಕೊಂಬಂದಂಗಾಗತ್ತೆ. ಮೂಲೆ ಮೂಲೆನಲ್ಲಿ ಇದ್ದಂತಹ ಎಲ್ಲ ಅರ್ಜುನರು ದ್ರೋಣಾಚಾರ್ಯರಿಗೆ ಮೆಸೇಜ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಅಭಿಯಾನ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ಸ್ಕೂಲ್ ಮ್ಯಾನೇಜ್ಮೆಂಟ್ ಜ್ಯೋತಿ ಮತ್ತೆ ವಿದ್ಯಾನ ಫುಲ್ ಸ್ಟಾಪ್ ಹಾಕ್ಬೇಕು ಅಂತ ಹೇಳಿ
ಮಿನಿಸ್ಟರ್ ಲೆವೆಲ್ಗೆ ಸಹಾಯ ಕೇಳುತ್ತೆ. ಆಗ ಮಿನಿಸ್ಟರ್ ಒಬ್ಬ IAS ಆಫೀಸರ್ನ ಗೊತ್ತು ಮಾಡ್ತಾರೆ. IAS ಆಫೀಸರ್ನ ಕರೆದ್ಬಿಟ್ಟು ಹೇಳ್ತಾರೆ, ಇದಕ್ಕೆ ಹೇಗಾದ್ರೂ ಮಾಡಿ ಒಂದು ಫುಲ್ ಸ್ಟಾಪ್ ಹಾಕು ಅಂತ ಹೇಳಿ. ಆಗ IAS ಆಫೀಸರ್ ಒಂದು ಸೊಲ್ಯೂಷನ್ಗೆ ಬರ್ತಾರೆ. ನಾವು ಒಂದು ಮೀಡಿಯಾ ಮುಂದೆ ಈ ಟೀಚರ್ಸ್ ನ ಮತ್ತೆ ಮ್ಯಾನೇಜ್ಮೆಂಟ್ ನ ಎದುರು ಕೂರ್ಸೋಣ. ಮ್ಯಾನೇಜ್ಮೆಂಟ್ ಅವರು ಇಂಟರ್ವ್ಯೂ ಮಾಡ್ಲಿ, ಕ್ವೆಶ್ಚನ್ಸ್ ಕೇಳಲಿ. ಅವರು ಕೇಳಿದಂತ ಎಲ್ಲಾ ಕ್ವೆಶ್ಚನ್ಸ್ಗೆ ಟೀಚರ್ಸ್ ಉತ್ತರ ಹೇಳಿದ್ರೆ ಇವರು ಕೇಪೇಬಲ್, ಇವರನ್ನ ವಿನಾಕಾರಣ ತೆಗ್ದಾಕಿದ್ದಾರೆ ಅನ್ನೋದು ಪ್ರೂವ್ ಆಗುತ್ತೆ. ಅವರು ಕೇಳಿದಂತ ಪ್ರಶ್ನೆಗಳಿಗೆ ಇವರು ಉತ್ತರ ಹೇಳಿಲ್ಲ ಅಂದ್ರೆ ಇವರು ಕೇಪೇಬಲ್ ಅಲ್ಲ, ಹಾಗಾಗಿ ತೆಗ್ದಾಕಿದ್ದಾರೆ ಅನ್ನೋದು ಟ್ರಾನ್ಸ್ಪರೆಂಟ್ ಆಗಿ ನ್ಯಾಯ ಸಿಗುತ್ತೆ ಅಂತ ಹೇಳಿ. ಜೊತೆಗೆ ಅವರು ಸೋತ್ರೆ, ಮ್ಯಾನೇಜ್ಮೆಂಟ್ ಸೋತ್ರೆ ಈ ಟೀಚರ್ಸ್ಗೆ ಹಣ ಕೊಡ್ಬೇಕಾಗತ್ತೆ. ಅದೇ ಈ ಟೀಚರ್ಸ್ ಸೋತ್ರೆ ಪ್ರೊಫೆಷನ್ ನ ಬಿಡ್ಬೇಕಾಗತ್ತೆ ಅಂತ ಹೇಳಿ. ಈ ಷರತ್ತನ್ನ ಮ್ಯಾನೇಜ್ಮೆಂಟ್ ಒಪ್ಕೊಳ್ಳುತ್ತೆ, ಹಾಗೆ ಪ್ರಿನ್ಸಿಪಲ್ ಕಾಮಿನಿನೂ ಒಪ್ಕೋತಾಳೆ, ಈ ಇಬ್ರು ಟೀಚರ್ಸ್ ಸಹ ಒಪ್ಕೋತಾರೆ. ಪ್ರಶ್ನೆ ಎದುರಿಸುವಂತಹ ಒಂದು ಸಮಯ ಬಂದೇ ಬಿಡುತ್ತೆ. ಫೇಸ್ ಟು ಫೇಸ್ ಆಗ್ತಾರೆ ಮೀಡಿಯಾದಲ್ಲಿ. ಕಾಮಿನಿ ಬೇಕು ಅಂತ ಹೇಳಿ ಟಫ್ ಕ್ವೆಶ್ಚನ್ಸ್ ನ ರೆಡಿ ಮಾಡ್ಕೊಂಡ್ ಬಂದಿರ್ತಾಳೆ. ಅವಳು ಇಂತ ಕೆಲಸ ಮಾಡ್ತಾಳೆ ಅಂತ ಗೊತ್ತಿದ್ದು ಟೀಚರ್ಸ್ ಗಳು ಟಫ್ ಆಗಿ ರಿಸರ್ಚ್ ಮಾಡಿ ಓದ್ಕೊಂಡು ಎಲ್ಲಾ ಪ್ರಶ್ನೆಗಳಿಗೆ ರೆಡಿ ಆಗಿರ್ತಾರೆ. ಈ ಒಂದು ಷರತ್ತಿನಲ್ಲಿ ಟೀಚರ್ಸ್ ಗೆಲ್ತಾರೆ. ಮ್ಯಾನೇಜ್ಮೆಂಟ್ ಕಡೆಯಿಂದ ಹಣ ಬರುತ್ತೆ. ಬಂದಂತಹ ಹಣದಲ್ಲಿ ಇವರು ಒಂದು ಹೊಸ ಸ್ಕೂಲ್ ಅನ್ನ ಸ್ಥಾಪಿಸ್ತಾರೆ. ಅಲ್ಲಿಗೆ ಹಳೆ ಪ್ರಾಂಶುಪಾಲ್ ಮೇಡಮ್ನವ್ರನ್ನ ಮತ್ತೆ ಪ್ರಿನ್ಸಿಪಲ್ ಆಗಿ ಪೋಸ್ಟಿಂಗ್ಸ್ ಅಲ್ಲಿ ಕೂರಿಸ್ತಾರೆ. ಒಂದಷ್ಟು ವಿದ್ಯಾರ್ಥಿಗಳು ಉತ್ತಮವಾದಂತಹ ಫಂಡ್ಗಳನ್ನ ಇವ್ರ ಸ್ಕೂಲ್ಗೆ ಕೊಡ್ತಾರೆ. ಇವರು ಮತ್ತೆ ಇವರ ಪ್ರಾಮಾಣಿಕತೆ ಟ್ರಾನ್ಸ್ಪರೆಂಟ್ ಆಗಿ ಮೀಡಿಯಾ ಮುಂದೆ ಬಂದಾಗ ಇವ್ರ ಸ್ಕೂಲಲ್ಲಿ ಅಡ್ಮಿಷನ್ಸ್ ಜಾಸ್ತಿ ಆಗುತ್ತೆ. ಹಳೆ ಕಾಂತಾಬೆನ್ ಸ್ಕೂಲ್ ನಲ್ಲಿ ನಡೆದಂತಹ ಒಂದು ಭ್ರಷ್ಟಾಚಾರ ಸೊಸೈಟಿಗೆ ಗೊತ್ತಾಗಿದ್ರಿಂದಾಗಿ ಸ್ಕೂಲ್ ಅಡ್ಮಿಷನ್ ಬಿದ್ದು ಹೋಗುತ್ತೆ. ಕಾಮಿನಿ ಮಾಡಿದಂತಹ ಕುತಂತ್ರದಲ್ಲಿ ಅವಳೇ ಸಿಕ್ಕಾಕೋತಾಳೆ. ಈ ಎಲ್ಲಾ ಒಂದು ಚಿತ್ರಣನ ನಮ್ಮ ಮುಂದೆ ತುಂಬಾ ಸರಳವಾಗಿ ಇಟ್ಟಿದ್ದಾರೆ. ಪಾಲಿಟಿಕ್ಸ್ ಅನ್ನೋದು ಆಫೀಸ್ ಸ್ಟೇಜ್ ಅಲ್ಲೇ ಅಲ್ಲ, ಸ್ಕೂಲು ಕಾಲೇಜ್ ಲೆವೆಲ್ ಅಲ್ಲೂ ಸಹ ಇದೆ. ಕುತಂತ್ರಿಗಳು ಎಲ್ಲಾ ಕಡೆನೂ ಇರ್ತಾರೆ. ಇವರು ಕೊಡುವಂತಹ ಒಂದು ಕುತಂತ್ರದ ಕೆಲಸ ಅಥವಾ ಇವರ ಒಂದು ಉದ್ದೇಶ ಏನಾಗಿರುತ್ತೆ ಅಂತಾನೂ ಸಹ ಗೊತ್ತಿರೋದಿಲ್ಲ. ಆದ್ರೆ ಅದರ ಎಫೆಕ್ಟ್ ಮಾನಸಿಕವಾಗಿ ಬೇರೊಬ್ಬ ಪ್ರಾಮಾಣಿಕ ವ್ಯಕ್ತಿ ಮೇಲೆ ಹೇಗೆಲ್ಲ ದುಷ್ಪರಿಣಾಮ ಬೀರುತ್ತೆ ಅನ್ನೋದನ್ನ ಇಲ್ಲಿ ತುಂಬಾ ಸರಳವಾಗಿ ಹೇಳಿದ್ದಾರೆ. ಚಿತ್ರ ಬಹಳ ಅದ್ಭುತವಾಗಿದೆ. ಸಮಯ ಸಿಕ್ಕಾಗ ಚಿತ್ರನ ನೋಡಿ ಅಂತ ಕೇಳ್ಕೊತೀನಿ. ವಿಡಿಯೋದಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಕೇಳ್ತಾ ನನ್ನ ಮಾತಿಗೆ ಫುಲ್ ಸ್ಟಾಪ್ ಇಡ್ತಾ ಇದ್ದೀನಿ. ಧನ್ಯವಾದಗಳು.